ಬೆಂಗಳೂರು ಮತ್ತು ಮಡಗಾಂವ್ ನಡುವೆ ವಂದೇ ಭಾರತ್ ರೈಲು ಕರಾವಳಿ ಜಿಲ್ಲೆಗಳಿಗೆ ಅನ್ಯಾಯ ಮಾಡ್ತಾ ಕೇಂದ್ರ ಸರ್ಕಾರ. ಯಾಕೆ ಅನ್ಯಾಯ ಅಂದ್ರೆ ಸ್ಟಾಪ್ ಕೊಟ್ಟಿಲ್ಲ ಅಂತ. ಸ್ಟಾಪ್ ಕೊಟ್ಟಿದ್ರೆ ಅಲ್ಲಿನ ಜನರು ಕೂಡ ಹೋಗ್ಬೋದಿತ್ತು, ಅವ್ರಿಗೂ ಕೂಡ ಅನುಕೂಲ ಆಗಿರೋದು. ಆದ್ರೆ ಅಲ್ಲಿ ಸ್ಟಾಪೇ ಕೊಡದಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಗಳೂರು, ಉಡುಪಿ, ಕಾರವಾರ ಎಲ್ಲೂ ಕೂಡ ನಿಲ್ಲೋದಿಲ್ಲ ವಂದೇ ಭಾರತ್ ಟ್ರೈನು. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದಲ್ಲಷ್ಟೇ ನಿಲುಗಡೆ, ಒಂದೇ ಸ್ಟಾಪ್ ಕೊಡಲಾಗಿದೆ. ಬೆಂಗಳೂರು ಟು ಮಡಗಾಂವ್ ಹೋಗುವಂತ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ನಿಲ್ದಾಣದಲ್ಲಿ ಮಾತ್ರ ಸ್ಟಾಪ್ ಇದೆ. ಕರಾವಳಿಗರ ಹೋರಾಟಕ್ಕೆ ಮತ್ತೊಮ್ಮೆ ಭಾರಿ ಹಿನ್ನಡೆ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕರಾವಳಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರವಾರನೋ, ಮಂಗಳೂರು, ಉಡುಪಿ ಎಲ್ಲಾದ್ರೂ ಅಟ್ಲೀಸ್ಟ್ ಒಂದ್ ಕಡೆನಾದ್ರೂ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಎಷ್ಟು ದೂರ ಇದೆ ಬೆಂಗಳೂರು ಟು. ಈಗ ಸುಬ್ರಹ್ಮಣ್ಯ ಆಗಲಿ, ಸುಬ್ರಹ್ಮಣ್ಯದಲ್ಲೂ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಆದರೆ ಮಂಗಳೂರು, ಉಡುಪಿನೋ, ಕಾರವಾರನೋ ಅಲ್ಲೂ ಒಂದೊಂದು ಸ್ಟಾಪ್ ಕೊಡ್ಬೋದಿತ್ತಲ್ಲ, 2 ನಿಮಿಷನಾದ್ರೂ ಅಟ್ಲೀಸ್ಟ್ ಸ್ಟಾಪ್ ಕೊಡ್ಬೋದಿತ್ತಲ್ಲ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ವಂದೇ ಭಾರತ್ ಟ್ರೈನು ಬೆಂಗಳೂರು ಟು ಧಾರವಾಡ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರ ತುಮಕೂರಿಗೆ ಮಾತ್ರ ಕೊಡಿಸ್ಕೊಂಡ್ರಿ ಸ್ಟಾಪ್ನ. ಅಲ್ಲಿನ ಜನರ ಸಮಸ್ಯೆ ಮತ್ತು ಒಂದ್ ಕಡೆ ನಿಮ್ಮ ಭಾಗ, ನಿಮ್ಮ ಕ್ಷೇತ್ರ ಅನ್ನುವಂಥ ಕಾರಣಕ್ಕೋಸ್ಕರ ಸೋಮಣ್ಣ ಅವರು ಪ್ರಭಾವಿ ರೈಲ್ವೆ ಸಚಿವರು ಬೇರೆ, ಈಗ ರಾಜ್ಯ ಖಾತೆಯ ರೈಲ್ವೆ ಸಚಿವರು, ನಿಮ್ಮ ಕ್ಷೇತ್ರಕ್ಕೆ ಕೊಡಿಸ್ಕೊಂಡ್ರಿ. ಮಂಗಳೂರಿಗೆ ಯಾಕೆ ಕೊಡಿಸ್ಲಿಲ್ಲ, ಉಡುಪಿಗೆ ಯಾಕೆ ಕೊಡಿಸ್ಲಿಲ್ಲ, ಕಾರವಾರಕ್ಕೆ ಯಾಕೆ ಕೊಡಿಸ್ಲಿಲ್ಲ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಪರ ಹೋರಾಟಗಾರರಿರುವಂಥ ಹನುಮಂತ್ ಅವರು ಮಾತನಾಡಿದರೆ, ಏನು ಹೇಳಿದರೆ ಕೇಳೋಣ. ಮಂಗಳೂರು ಬೆಂಗಳೂರು ಒಂದೇ ಭಾರತ್ ಕೊಡ್ತೇನೆ ಹೇಳಿ ನಮ್ಮ ಅಶ್ವಿನಿ ವೈಷ್ಣವರವರು ಹೇಳಿದ್ದು. ಮಂಗಳೂರು ಬೆಂಗಳೂರಿಗೆ 2 ಒಂದೇ ಭಾರತ್ ಹೇಳಿ ಮಂಗಳೂರಿನವರು ಭಾಳಷ್ಟು ಖುಷಿಪಟ್ಟರು. ಆದರೆ ಈಗ ತಾತ್ಕಾಲಿಕ ಟೈಮ್ ಟೇಬಲ್ ಹೇಳಿ ಏನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಇಡೀ ಕರ್ನಾಟಕದ ಕರಾವಳಿ ಭಾಗದವರಿಗೆ ಕೇವಲ ಚೊಂಬು ಕೊಟ್ಟದ್ದು ಮಾತ್ರ. ಈ ಒಂದು ಏನು ಅನೌನ್ಸ್ ಆದ ಒಂದೇ ಭಾರತ್ ಇದೆ, ಬೆಂಗಳೂರು, ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ಆಗಿ ಆನಂತರ ಎಲ್ಲೂ ನಿಲ್ಲದೆ ಗೋವಾ ಮಡಗಾಂವ್ಗೆ ಹೋಗ್ತದೆ. ಇಲ್ಲಿ ಪ್ರಶ್ನೆ ಅಂತ ಹೇಳಿದರೆ, ಒಂದೇ ಭಾರತಿನ ಕಾನ್ಸೆಪ್ಟ್ ಪ್ರಕಾರ ಒಂದೇ ಭಾರತ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸ್ಟಾಪ್ ಕೊಡ್ತೇವೆ ಅಂತ. ಹಾಗಾದರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ಉಡುಪಿ ಅಲ್ವಾ, ಉತ್ತರ ಕರ್ನಾಟಕ ಕನ್ನಡದ ಕಾರವಾರ ಅಲ್ವಾ. ಆದರೆ ಇದು ಹೋದರೆ ಇದು ನಮಗೆ ಕೊಟ್ಟಿದ್ದೇವೆ ಹೇಳಿ ಇದರಲ್ಲಿ ಜನ ಆಗೋದಿಲ್ಲ. 3 ತಿಂಗಳಲ್ಲಿ ಬೆಂಗಳೂರು, ಗೋವಾ ಒಂದೇ ಭಾರತ್ ಬಂದ್. ಕೇವಲ ಇದು ಕರಾವಳಿ ಕರ್ನಾಟಕದ ಜನರಿಗೆ ಕೇಂದ್ರ ಸರ್ಕಾರದ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರು, ಕಾರವಾರ, ಉಡುಪಿಲಿ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಅಂದ್ರೆ ಆ ಒಂದೇ ಭಾರತ್ ಟ್ರೈನು ಓಡಾಡ್ತಾ ಇರೋದಾದ್ರೂ ಯಾಕೆ? ಜಸ್ಟ್ ಟಾಟಾ ಬಾಯ್ ಬಾಯ್ ಮಾಡ್ಲಿಕ್ಕ ಅಂತ ಅಲ್ಲಿನ ಜನರಿಗೆ? ಖಂಡಿತ ಇದೇ ಪ್ರಶ್ನೆಯನ್ನು ಇಲ್ಲಿನ ನಾಗರಿಕರು ಎತ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಅಂದ್ರೆ ಶಿರಾಡಿ ಘಾಟ್ನಲ್ಲಿ ಸುಬ್ರಹ್ಮಣ್ಯ ಘಾಟ್ ರಸ್ತೆ ಇದೆ, ಅದು ವಿದ್ಯುದೀಕರಣ ಆದ್ಮೇಲೆ ಒಂದೇ ಭಾರತ್ ಈ ಮಾರ್ಗದಲ್ಲಿ ಬರ್ಬೇಕು ಅನ್ನೋದು ಸಾಕಷ್ಟು ಜನರ ಆಗ್ರಹ ಆಗಿತ್ತು. ಹಾಗಾಗಿ ಒಂದೇ ಭಾರತ್ ಅನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಆದ್ರೆ ಇದೀಗ ಒಂದೇ ಭಾರತ್ ಬಂದ್ರೂ ಕೂಡ ಅದು ಮಂಗಳೂರು ಅಥವಾ ಕರಾವಳಿ ಜಿಲ್ಲೆಗಳಿಗೆ, ಯಾವುದೇ ಜಿಲ್ಲೆಗಳಿಗೆ ಪ್ರಯೋಜನ ಇಲ್ಲ ಎಂಬಂತಾಗಿದೆ. ಆ ಬೆಂಗಳೂರಿಂದ ಮಡ್ಗಾಂವ್, ಗೋವಾದ ಮಡ್ಗಾಂವ್ಗೆ ಹೋಗುವಂತಹ ಒಂದೇ ಭಾರತ್ ಟ್ರೈನ್ ಅದು ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್ ಆದ್ಮೇಲೆ ಎಲ್ಲೂ ಕೂಡ ನಿಲ್ಲಲ್ಲ. ವಯಾ ಪಡೀಲ್ ಬೈಪಾಸ್ ರೋಡ್ ಆಗಿ ಮಾರ್ಗವಾಗಿ ನೇರವಾಗಿ ಮಡ್ಗಾಂವ್ಗೆ ಹೋಗುತ್ತೆ. ಅದು ಮಂಗಳೂರಲ್ಲಿ ಕೂಡ ಸ್ಟಾಪ್ ಇಲ್ಲ, ಉಡುಪಿಯಲ್ಲಿ ಕೂಡ ಇಲ್ಲ, ಇನ್ನು ಉತ್ತರ ಕನ್ನಡದಲ್ಲಿ ಕೂಡ ಇಲ್ಲ, ಅಂದ್ರೆ ಕಾರವಾರದಲ್ಲಿ ಕೂಡ ಇಲ್ಲ, ನೇರವಾಗಿ ಮಡ್ಗಾಂವ್ಗೆ ಹೋಗುವಂಥದ್ದು. ಹಾಗಾಗಿ ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನು ಇಲ್ಲಿನ ಜನರು ಎತ್ತಾ ಇದ್ದಾರೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನ ಈಗಾಗಲೇ ಆ ಕೇಂದ್ರ ರೈಲ್ವೆ ಸಚಿವಾಲಯ ಬಿಡುಗಡೆ ಮಾಡಿದೆ. ಆದ್ರೆ ಇಲ್ಲಿ ತನಕ ಇಲ್ಲಿನ ಸಂಸದರು ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಾ ಇಲ್ಲ. ಸಾಕಷ್ಟು ಜನ ಆಗ್ರಹವನ್ನ ಮಾಡಿದ್ರು. ಮಂಗಳೂರಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೋಗುವಂತಹ ರೈಲ್ವೆ ಮಾರ್ಗ ಅದು ಸ್ಪೀಡ್ ಆಗಿ ಹೋಗಬೇಕು, ಹಾಗಾಗಿ ಒಂದೇ ಭಾರತ್ ಈ ಮಾರ್ಗದಲ್ಲಿ ಬರಬೇಕೆಂಬ ಮನವಿಯನ್ನು ಕೂಡ ಮಾಡಿದ್ರು. ಕೇಂದ್ರ ಸರ್ಕಾರ ಅಂದ್ರೆ ಅಲ್ಲಿನ ರೈಲ್ವೆ ಸಚಿವಾಲಯದ ಅಶ್ವಿನಿ ವೈಷ್ಣವ್ ಅವರು ಈಗಾಗಲೇ ಒಂದೇ ಭಾರತ್ ಬರುವ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಇದು ಯಾವುದೇ ಜಿಲ್ಲೆಗಳಲ್ಲಿ ರೈಲು ನಿಲ್ಲದೆ ನೇರವಾಗಿ ಮಡ್ಗಾಂವ್ಗೆ ಹೋಗಿದ್ರೆ ಏನು ಪ್ರಯೋಜನ ಅನ್ನೋ ಪ್ರಶ್ನೆಯನ್ನ ಈಗ ಜನರು ಎತ್ತಾ ಇದ್ದಾರೆ. ಬೆಂಗಳೂರಿಂದ ನೇರವಾಗಿ ಮಡ್ಗಾಂವ್ಗೆ ಹೋಗೋದಾದ್ರೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು? ಇದರ ಏನು ಮುಂದುವರಿದ ಭಾಗವಾಗಿ ಕೇವಲ 3 ತಿಂಗಳಲ್ಲಿ ಇದು ರೈಲು ಸ್ಟಾಪ್ ಆಗುತ್ತೆ. ಅದು ಜನರ ಕೊರತೆಯಿಂದ ಇದು ರೈಲು ಸ್ಟಾಪ್ ಆಗುತ್ತೆ ಎಂಬ ಪ್ರೆಡಿಕ್ಷನ್ ಅನ್ನು ಇಲ್ಲಿನ ರೈಲ್ವೆ ಹೋರಾಟಗಾರರು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ವಿಜಯ್ ಚೌಟ ಆಗಿರ್ಬೋದು, ನೆರೆಯ
ಉಡುಪಿಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ರೈಲ್ವೆ ಸಚಿವಾಲಯಕ್ಕೆ ಆಗ್ರಹವನ್ನು ಮಾಡಬೇಕು. ಈ ರೈಲು ಮಂಗಳೂರು, ಉಡುಪಿ, ಕಾರವಾರದಲ್ಲಿ ನಿಲುಗಡೆಯಾಗಿ ಬಳಿಕ ಮಡ್ಗಾವ್ಗೆ ಹೋಗಬೇಕು. ಈ ತರ ಆದ್ರೆ ಮಾತ್ರ ಬಹುಜನರ ಬೇಡಿಕೆಯ ಅನುಸಾರವಾಗಿ ಅವರ ಉಪಯೋಗಕ್ಕೆ ಈ ವಂದೇ ಭಾರತ್ ರೈಲು ಸಿಗುತ್ತೆಂಬ ವಿಶ್ವಾಸವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿರಾಜ್, ನೋಡೋಣ ಈ ಹೋರಾಟಕ್ಕೆ ಕಿವಿ ಕೊಡ್ತಾರಾ ಸೋಮಣ್ಣ ಅವರು? ಆ ಮೂರ್ ಕಡೆನೂ ಸ್ಟಾಪ್ ಕೊಡಿಸುವಂತ ಪ್ರಯತ್ನ ಮಾಡ್ತಾರಾ ಅಥವಾ ಎಲ್ಲಾದ್ರೂ ಒಂದ್ ಕಡೆನಾದ್ರೂ ಒಂದು ಅವಕಾಶವನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ. ಧನ್ಯವಾದ ಕಿಶನ್, ನಿಮ್ಮೆಲ್ಲ